ಸಮಸ್ತ ವೀಕ್ಷಣೆ ಮಾಡುವಂಥ ಮಹಾಶಕ್ತಿ ಪೀಠದ ದೇವತೆಗಳಾದಂಥ ಬಗಲಾಮುಖಿ ಅಮ್ಮನವರ ಒಂದು ಚಿಕ್ಕದಾದ ಒಂದು ವಿಡಿಯೋವನ್ನು ಮಾಡ್ತಿದ್ವಿ. ತಾಯಿ ಬಗಲಾಮುಖಿ ಮಹಾತಾಯಿ ನಲಕೆಡದಲ್ಲಿ ನೆಲೆಸಿರುವಂಥ ಮಹಾತಾಯಿ ಆ ಬಗಲಾಮುಖಿ ಅಂದರೆ ನಮ್ಮ ಈ ಒಂದು ಭಾಗದಲ್ಲಿ ಕೊಡ್ಲಿಪೇಟೆ ಗ್ರಾಮ ಪಕ್ಕದಲ್ಲಿ ಬರುವಂಥ ಒಂದು ಚಿಕ್ಕ ಹಳ್ಳಿ ಕೋಡಿನಹಳ್ಳಿ ಗ್ರಾಮ ಅಂತೇಳಿ ಒಂದು ಸ್ಥಳ ಇದೆ. ಈ ಜಾಗದಲ್ಲಿ ಬಗಲಾಮುಖಿ ಅನ್ನೋ ಒಂದು ಸ್ಥಾಪನೆಯಾಗಿದೆ. ಇದೇ ತಿಂಗಳು 8ನೇ ತಾರೀಕಿಗೆ ಭಾರಿ ಅದ್ದೂರಿಯಾಗಿ ಸ್ಥಾಪನೆಯಾಗಿದೆ. ಸಮಸ್ತ ವೀಕ್ಷಣೆ ಮಾಡುವಂಥ ಎಲ್ಲರಿಗೂ ಸಹ ಈ ಒಂದು ವಿಡಿಯೋ ಮೂಲಕ ತಿಳಿಸ್ತಾ ಇದ್ದೀವಿ. ಹೊರ ರಾಜ್ಯದಿಂದ, ಹೊರ ದೇಶದಿಂದ ಅಥವಾ ನಮ್ಮ ಗ್ರಾಮದಿಂದ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರು ಸೇರಿ ಈ ಒಂದು ಕಾರ್ಯವನ್ನು ಮಾಡಲಿಕ್ಕೆ ಸಹಾಯ ಮಾಡುವಂಥ ಎಲ್ಲರಿಗೂ ಸಹ ಹೃದಯಪೂರ್ವಕವಾದ ವಂದನೆ ತಿಳಿಸುತ್ತೆ. ತಾಯಿ ಬಗಲಾಮುಖಿ ಅನ್ನೋರ ಒಂದು ದರ್ಶನವನ್ನು ಮಾಡಿ ತಮಗೆ ಶತ್ರುಗಳ ದೋಷಗಳು ಅಥವಾ ಶತ್ರುಕಾಟಗಳು, ಭಯ ಇತ್ಯಾದಿ ಅವರ ಒಂದು ದೋಷಗಳಿದ್ದರೆ ಮುಕ್ತಿ ಮಾಡುವಂಥ ದೇವಿ. ಮತ್ತು ಜಮೀನ್ ಕೇಸು, ಕೋರ್ಟ್ ಕೇಸ್ ವಿಜಯ ಪ್ರಾಪ್ತಿಗೆ ತಾಯಿಯ ಒಂದು ಬಲ ಎದ್ದಿನ ಕೈಗೆ ಕೊಡುವಂಥ ಶಕ್ತಿಯನ್ನು ಕೊಡ್ತಾರಂಥ ತಾಯಿ, ಒಂದು ಅಪಾರವಾದ ನಂಬಿಕೆ ಇರುವಂಥ ತಾಯಿ. ಎಲೆಕ್ಷನ್ ವಿಚಾರಗಳಲ್ಲಿ, ಕೋರ್ಟ್ ಕೇಸ್ ವಿಚಾರದಲ್ಲಿ ವಿಜಯ ಪ್ರಾಪ್ತಿಗೆ ಸಂಪೂರ್ಣವಾಗಿ ವಿಜಯವನ್ನು ಕೊಡುವಂತಹ ತಾಯಿ ಅಂದರೆ ಬಗಲಾಮುಖಿ ಅನ್ನೋ ಕೇಳಲಿಕ್ಕೆ ತಪ್ಪಾಗಲಾಗದು. ಏನು ಗಾದೆ ಮಾತಿದೆ, ಹೆಣ್ಣು ಯಾವ ರೀತಿಯ ಒಂದು ಕೆಲಸ ಕಾರ್ಯಗಳನ್ನು ಮಾಡ್ತಾರೆ ಅದೇ ರೀತಿಯ ಒಂದು ಶಕ್ತಿ ಅನ್ನೋದಿದೆ ತಾಯಿ ಬಗಲಾಮುಖಿ ಅನ್ನೋರು. ಮುನಿದರೆ ಸತ್ಯವಾಗಿ ಹಿಡಿದುಕೊಂಡು ಮಾರೇನಿ, ಯಾರಿಗೆಲ್ಲ ತೊಂದರೆಯನ್ನು ಕೊಟ್ಟು ಬೇರೆಯವರೆಲ್ಲ ಪ್ರಾರ್ಥನೆ ಮಾಡಿ ಅಂದರೆ ಬೇರೆಯವರ ಮನೆ ತೊಂದರೆ ಕೊಡ್ಲಿಕ್ಕೆ ಹೋಗ್ತಾರೆ ಅಥವಾ ಬೇರೆಯವರ ವಿಚಾರದಲ್ಲಿ ಅಡಚಣೆ ಮಾಡಬೇಕು ಅಂಥವರಿಗೆ ಎದುರೇಟಿ ಕೊಡುವಂಥವ್ರು ತಾಯಿ ಬಗಲಾಮುಖಿ ಅನ್ನೋರು ಅಂತ ಹೇಳಲಿಕ್ಕೆ ತಪ್ಪಾಗಲಾರದು. ಈ ಒಂದು ಭಾಗದಲ್ಲಿ ನೆಲೆಸಿದ್ದೀವಿ ತಾಯಿಯನ್ನ. ಎಲ್ಲರೂ ಸಹ ಈ ಒಂದು ತಾಯಿಯ ಒಂದು ದರ್ಶನ ಅಥವಾ ಸೇವೆಗೆ ಮಾಡಲಿ ಅಂತೇಳಿ ಈ ಭಾಗದಲ್ಲಿ ನೆಲೆಸಿದ್ದೀವಿ. ಎಲ್ಲರಿಗೂ ಸಹ ಶುಭವಾಗಲಿ ಅಂತೇಳಿ ಕೇಳ್ತಾ ಇದ್ದೀವಿ. ಮಹಾತಾಯಿ ಬಗಲಾಮುಖಿ ಅನ್ನೋರು ಅಂದರೆ ಬ್ರಹ್ಮಸ್ತ್ರ ದೇವಿ, ಬ್ರಹ್ಮನ ಅಸ್ತ್ರವನ್ನು ಕೊಡುವಂಥ ದೇವಿ. ಬ್ರಹ್ಮಸ್ತ್ರ ಅಂತಂದರೆ ಬ್ರಹ್ಮದೇವನ ಅಸ್ತ್ರವನ್ನು ಕೊಡುವಂಥ ತಾಯಿ ಬ್ರಹ್ಮಸ್ತ್ರ. ಈ ಒಂದು ಅಸ್ತ್ರ ಮುಖಾಂತರವಾಗಿ ತಾಯಿ ಸಂಪೂರ್ಣವಾಗಿ ಕಾರ್ಯಗಳನ್ನ ವಿಜಯ ಪ್ರಾಪ್ತಿ ಮಾಡ್ತಾರೆ. ಬ್ರಹ್ಮಾಸ್ತ್ರ ಅಂದರೆ ಅದಕ್ಕೆ ತುಂಬಾನೇ ದೊಡ್ಡದಾದಂಥ ಮಾತಿದೆ, ದೊಡ್ಡದಾದಂಥ ವಿವರಗಳಿದೆ. ಅದನ್ನೆಲ್ಲಿ ಹೇಳಲಿಕ್ಕೆ ಈ ವಿಡಿಯೋದಲ್ಲಿ ನಮಗೆ ಸಾಧ್ಯವಿಲ್ಲ. ಯಾಕಂದ್ರೆ ಚಿಕ್ಕದಾದ ಒಂದು ವಿಡಿಯೋ ಮಾಡ್ತಾ ಇದ್ದೀವಿ ಈ ಚಾನಲ್ನಲ್ಲಿ. ನಿಮಗೆ ಇಷ್ಟವಾದ ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಯಾರಿಗೆಲ್ಲ ಸಾಧನೆ ಮಾಡುವಂಥ ವ್ಯಕ್ತಿಗಳಿರ್ತಾರೆ ಈ ಜಾಗದಲ್ಲಿ ಬಂದು ಮೂಲಮಂತ್ರ ಅಥವಾ ಗುರುದೀಕ್ಷೆ ಅಂತ ಏನು ಹೇಳ್ತಾರೆ ಬಂದು ತಗೊಂಡು ದೀಕ್ಷೆಯನ್ನು ಪಡೆದು ಈ ತಾಯಿಯನ್ನು ಸೇವೆ ಮಾಡಲಿಕ್ಕೆ ಆರಂಭ ಮಾಡಿ ಆ ಒಂದು ಜೀವನವನ್ನು ಯಾವ ರೀತಿ ಪರಿವರ್ತನೆ ಮಾಡಿಕೊಡ್ತಾರೆ ಅನ್ನೋದನ್ನ ಸಾಕಷ್ಟು ಇದನ್ನ ಅನುಭವ ಆಗಿದೆ. ಹಂಗಾಗಿ ಇದನ್ನ ನೆನೆಸಿದ್ದೀವಿ. ನಮಗೆ ತುಂಬನೇ ಇದರಿಂದ ಕಾರ್ಯಗಳಿಗೆ ಸಣ್ಣ ಖರ್ಚಲ್ಲಿ ದೊಡ್ಡ ಕೆಲಸ ಆಗುವಂಥ ಶಕ್ತಿ ದೇವತೆ ಆಗಿರುವಂಥದ್ದು ತಾಯಿ ಜಗನ್ಮಾತೆಯಾಗಿ ಬಗಲಾಮುಖಿ ಅಮ್ಮನವರ ಬಗ್ಗೆ ವಿವರಣೆ ಮಾಡಲಿಕ್ಕೆ ಆಗೋದಿಲ್ಲ. ಅಂದರೆ ಅವ್ರ ಬಗ್ಗೆ ಹೇಳಲಿಕ್ಕೆ ಸಾಧ್ಯವಿಲ್ಲ. ತುಂಬನೇ ಶಕ್ತಿಶಾಲಿಯಾದಂಥ ದೇವತೆಗಳಾಗಿರುವಂಥದ್ದು. ಇದೇ ಸ್ಥಾನದಲ್ಲಿ ಬಗಲಾಮುಖಿ ಅಮ್ಮ, ಕಾಳಿಕಾದೇವಿ ಅಮ್ಮನವರು, ಮಹಾಕಾಳಿ ಅಮ್ಮನವರು ಈ ಸ್ಥಾನದಲ್ಲಿ ಸ್ಥಾಪನೆ ಮಾಡಿದ್ದೀವಿ. ಜಗಜ್ಜನನಿ, ಜಗತ್ಕಾರಣಿ, ಜಗದೀಶ್ವರಿಯಾಗಿ ಮಹಾತಾಯಿ ಉಗ್ರ ರೂಪಿಣಿಯಾಗಿ ನಿಂತಿದ್ದಾಳೆ ತಾಯಿ ಮಹಾಕಾಳಿ. ಎಲ್ಲರಿಗೂ ಸಹ ಶುಭವನ್ನು ಮಾಡಲಿ ಅಂತೇಳಿ ಕೇಳ್ತಾ ಇದ್ವಿ ತಾಯಿ. ಇದೇ ರೀತಿ ಬಾಲಾತ್ರಿಪುರ ಸುಂದರಿ ಅಮ್ಮನವರು ನಮಗೆ ಶ್ರೀಚಕ್ರ ಸಿಕ್ಕಿ ಸಾಧಾರಣ 2013ನೇ ಇಸವಿಯಲ್ಲಿ ನಮಗೆ ಸಿಕ್ಕಿದಂಥ ಒಂದು ಕಾರ್ಯ. ಅದನ್ನ ಬೇರೆ ಒಂದು ಸ್ಥಾನದಲ್ಲಿ ಮಾಡಿದ್ವಿ. ಅದರ ಕಾರ್ಯದಿಂದ ಸ್ವಲ್ಪನೇ ನಮಗೆ ಸರಿಯಾದ ಕ್ರಮದಿಂದ, ಸರಿಯಾದ ವ್ಯವಸ್ಥೆಗಳಿಂದ ಮಾಡಲಿಕ್ಕಾಗಿಲ್ಲ. ಅದಕ್ಕೋಸ್ಕರ ತಾಯಿ ಬಾಲಾತ್ರಿಪುರ ಸುಂದರಿ ಅಮ್ಮನವರು ನನಗೆ ಮೂಲ ಸ್ಥಾನದಲ್ಲಿ ನಮಗೊಂದು ಚಿಕ್ಕದಾದ ಒಂದು ಗರ್ಭಗುಡಿ ನಿಲ್ಲಿಸು ಮಗನೇ, ನಾನು ಇನ್ನೇ ಬಂದು ನೆನ್ತೀನಿ ಅಂತ ಹೇಳಿ ನನಗೆ ವಾಗ್ದಾನ ಕೊಟ್ಟಿದ್ದು. ಹಾಗಾಗಿ ನಮ್ಮ ಒಂದು ನುಡಿಗೆ ತಾಯಿ ನಿಲ್ಲಿಸಿದ್ದಾಳೆ. ಎಲ್ಲರಿಗೂ ಸಹ ಶುಭವಾಗಲಿ, ಲೋಕ ಕಲ್ಯಾಣವಾಗಲಿ. ಈ ಒಂದು ವಿಡಿಯೋನ ಮಾಡಿ ತಿಳಿಸ್ತಿದ್ದೀವಿ. ಹಾಗೆ ನಮ್ಮ ಸುತ್ತಮುತ್ತಲಿನ ಗ್ರಾಮದವರು ಅಂದರೆ ಕೋಡಿನಲ್ಲಿ ವಿಶೇಷವಾಗಿ ಗ್ರಾಮದವರು ಮನೆಗೂ ಸಂಪೂರ್ಣವಾಗಿ ಎಲ್ಲರೂ ಕಾರ್ಯವನ್ನು ಮಾಡಿದರೆ ನಿಂತು ಎಲ್ಲರಿಗೂ ನಮ್ಮ ಗ್ರಾಮದವರಿಗೆ ಸಂಪೂರ್ಣವಾಗಿ ಕೋಟಿ ವಂದನೆಗಳನ್ನು ತಿಳಿಸುತ್ತಾ ನಮ್ಮ ಸುತ್ತಮುತ್ತಲಿನ ಗ್ರಾಮದ ವ್ಯಕ್ತಿಗಳು, ಈ ಸುತ್ತಮುತ್ತಲಿನ ಭಾಗದಲ್ಲಿ ಬರುವಂಥ ವ್ಯಕ್ತಿಗಳು ತುಂಬನೇ ಸಹಕಾರ ಮಾಡಿದರೆ ದಾಸೋಹ ನಡೆಸಲಿಕ್ಕಾಗಲಿ, ಊಟದ ವ್ಯವಸ್ಥೆಗಳಿಗೆ ಮತ್ತೆ ಕೊಡುವಂಥ ವ್ಯಕ್ತಿಗಳು, ದಾನ ಅಂತ ಹೇಳಿದ್ರೆ ತುಂಬಾ ದೊಡ್ಡ ದಾನವನ್ನು ಕೊಟ್ಟಿರುವಂಥ ವ್ಯಕ್ತಿಗಳು ತುಂಬಾ ಇದ್ದಾರೆ. ಅವ್ರ ಹೆಸರು ಹೇಳಲಿಕ್ಕೆ ಅವರು ಬೇಜಾರು ಮಾಡ್ಕೊಳ್ತಾರೆ. ತುಂಬಾನೇ ದೊಡ್ಡ ಮಟ್ಟಿಗೆ ಇದನ್ನ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಆಶ್ಚರ್ಯವಾಗ್ತದೆ ಈ ಒಂದು ಶಕ್ತಿ ಪೀಠದಲ್ಲಿ ನಾವು ಇದೀವಿ ಅಂತ ಹೇಳಲಿಕ್ಕೆ ತುಂಬಾನೇ ಖುಷಿ ಆಗ್ತದೆ. ಇದೇ ರೀತಿ ನಿಮಗೂ ಸಹ ಶುಭವಾಗಲಿ, ನಿಮಗೂ ಸಹ ಆ ಒಂದು ಕಾರ್ಯ ವಿಜಯವಾಗಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಮುಖಾಂತರ ತಿಳಿಸ್ತಿದ್ದೇವೆ. ಎಲ್ಲರಿಗೂ ಒಳ್ಳೆಯದಾಗಲಿ.
ಸಂಪೂರ್ಣವಾಗಿ ಮಹಾಶಕ್ತಿ ಪೀಠಕ್ಕೆ ಬನ್ನಿ. ಒಂದು ಬಾರಿ ಬಂದು ಹೋಗಿ ಅವರಿಗೆ ಮನಸ್ಸು ಪರಿವರ್ತನೆ ಆಗ್ತದೆ, ಅವರಿಗೆ ಬರುವಂತದ್ದು ನೆಗೆಟಿವ್ ದೂರವಾಗ್ತದೆ, ಶುಭ ಕಾರ್ಯಗಳು ಏನ್ ಅನ್ಕೊಂಡಿರ್ತೀವಿ ಅಂತ ಕೆಲಸ 100% ನಡೀತದೆ ಅಂತ ಒಂದು ಭಾವನೆಯಿಂದ ಹೇಳ್ತಾ ಇದೀವಿ. ಜೈ ಶ್ರೀ ಮಹಾಕಾಳಿ, ಎಲ್ಲರಿಗೂ ಒಳ್ಳೆಯದಾಗಲಿ.